ನಾವು ಈ ಲೋಕದಲ್ಲಿ ಜೀವಿಸುವರಾಗಿದ್ದರೂ ನಮ್ಮ ರಾಜ್ಯ, ನಮ್ಮ ದೇಶ ಅಥವಾ ನಾವು ನಿತ್ಯವೂ ಪರಲೋಕದವರಾಗಿ ಕಾಣಲ್ಪಡೋರಾಗಿದ್ದೇವೆ. ಅದಕ್ಕಾಗಿ ಇನ್ನು ಮುಂದೆ ನಾವು ಇಹಲೋಕದ ಜನರಾಗಿ ಏನನ್ನು ತಿನ್ನೋಣ, ಏನನ್ನು ಕುಡಿಯೋಣ, ಇನ್ನು ಯಾವ ವಸ್ತ್ರಗಳನ್ನು ಧರಿಸಿಕೊಳ್ಳೋಣ, ಇನ್ನು ಹೇಗೆ ನಮ್ಮನ್ನ ನಾವು ನೋಡಿಕೊಳ್ಳೋಣ ಎಂಬುದಾಗಿ ಚಿಂತಿಸುವರಾಗಿರದೆ ನಾವು ಪರಲೋಕದ ಭಾವದವರಾಗಿ ಕಾಣಲ್ಪಡಬೇಕು. ಎಲ್ಲವೂ ಮನುಷ್ಯನು ತನ್ನ ಮನಸ್ಸಿನಲ್ಲಿ ಆತನು ಹೇಗೆ ಅಂದುಕೊಳ್ಳುತ್ತಾನೋ ಅವನು ಹಾಗೆಯೇ ನಡೆಯುವನಾಗಿರ್ತಾನೆ, ಮಾತಾಡುವನಾಗಿರ್ತಾನೆ, ಜೀವಿಸುವನಾಗಿರುತ್ತಾನೆ. ಎಲ್ಲದಕ್ಕೂ ಕಾರಣ ನಿಮ್ಮ ಮನಸ್ಸು. ಅದಕ್ಕೆ ದೇವರು ನಮ್ಮ ಹೃದಯದಲ್ಲಿ ಬಂದ ತಕ್ಷಣವೇ ನಮ್ಮ ಮನಸ್ಸುಗಳನ್ನ ಬದಲಾಯಿಸ್ತಾನೆ. ಅದಕ್ಕೆ ಮನ ತಿರುಗಿದಕ್ಕೆ ತಕ್ಕಂತೆ ಫಲಗಳನ್ನ ಕೊಡ್ರಿ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ.